जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूतिः मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराजपूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसानिध्यात् विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परोरार्चक्रवर्तिनं पूर्णप्रज्ञसुहृत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपारमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಜಾಯಂತೆಯೋಪಾಖ್ಯಾನದಲ್ಲಿ ಅಂತರಿಕ್ಷರು ನಿವಿರಾಜರಿಗೆ ಪರಮಾತ್ಮನ ಮಾಯೆಯ ಬಗ್ಗೆ ನಿರೂಪಣೆ ಮಾಡಿ ಕಿಂಭೂಯ ಶ್ರೋತುಮಿಚ್ಛಸಿ, ಇನ್ನೇನಾದರೂ ಕೇಳುವ ಬಯಕೆ ಉಂಟಾ, ತವಕ ಇದೆಯಾ ಅಂತ ಅವರ ಉಪದೇಶ ಸಮಾಪ್ತಿಯಾಗಿತ್ತು. ಮತ್ತು ಪುನಃ ನಿವಿರಾಜರು ಪ್ರಶ್ನೆ ಮಾಡ್ತಾರೆ, ಯಥೈತಾಮೈಶ್ವರೀಂ ಮಾಯಾಂ ದುಸ್ತರಾಮಕೃತಾತ್ಮಭಿಃ ತರಂತ್ಯಂಜ ಸ್ಥೂಲಧಿಯೋ ಮಹರ್ಷೇ ಇದಮುಚ್ಯತಾಂ. ಪ್ರಬುದ್ಧರಿಗೆ ನಿವಿರಾಜರು ಕೇಳ್ತಾರೆ, ಪರಮಾತ್ಮನ ಮಾಯೆ ಹೇಗಿರುತ್ತೆ ಅಂತ ಗೊತ್ತಾಗಿದೆ, ಆ ಪರಮಾತ್ಮನ ಮಾಯೆ ದಾಟುವ ವಿಧಾನ ನೀವು ಹೇಳಬೇಕು. ಮಾಯೆ ಹೇಗಿದೆ ಅಂದರೆ ದುಸ್ತರ, ಪರಾಗಲು ಸಾಧ್ಯವೇ ಇಲ್ಲ, ನಾವೆಲ್ಲ ಮುಳುಗಾಗಿದೆ. ಹೇಗೆ ಪ್ರಕೃತಿಯಲ್ಲಿ ಮಾಯಾ ಅಂದರೆ ಪ್ರಕೃತಿ ಏನು ಬಂಧಕ ಶಕ್ತಿ ಇದೆ, ಆ ಮಾಯಾವನ್ನು ಇಟ್ಟುಕೊಂಡು
ನಿವಿರಾಜರು ಪ್ರಶ್ನೆ ಮಾಡಿದ್ದು. ಯಾಕೆಂದರೆ ಇದರ ಮೋಹ, ಪ್ರಕೃತಿ ಮೋಹ ದಾಟಲು ಅಷ್ಟು ಸುಲಭ ಅಲ್ಲ. ಅಕೃತಾತ್ಮಭಿ ಅಂತ ದೃಢವಾದ ಸಂಕಲ್ಪ ಶಕ್ತಿ, ಆತ್ಮಬಲವುಳ್ಳ ಜ್ಞಾನಿಗಳು ಕೂಡ ಈ ಮೋಹ ಸಾಗರ ತರಣ ಮಾಡದೆ ಒದ್ದಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಥೆ ಏನು ಅಂದರೆ, ಈ ನದಿಯಲ್ಲಿ ಸುಳಿ ಇರ್ತದೆ, ಅಲ್ಲಿ ದೋಣಿ ಸಿಕ್ಕಾಗ ಎಷ್ಟೇ ಹುಟ್ಟು ಎಷ್ಟು ಹಾಕಿದರೂ ಕೂಡ ಮುಂದೆ ಹೋಗೋದಿಲ್ಲ. ಹಾಗೆ ತರಂತಿ ಸ್ಥೂಲಧಿಯ ಅಂತ ಹೇಳ್ತಾರೆ. ನಾವು ಅತ್ಯಂತ ಪೆದ್ದರು. ಇಲ್ಲಿ ಪೆದ್ದರು ಅಂದರೆ ತೆಲುಗಿನ ಪೆದ್ದರಲ್ಲ, ಕನ್ನಡದ ಪೆದ್ದರು ನಾವು. ನಮಗಂತೂ ಆ ಆತ್ಮಬಲ ಪಡೆದು ದಾಟುವ ವಿಧಾನ ಏನು ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪ್ರಬುದ್ಧರು ಉಪದೇಶ ಮಾಡ್ತಾರೆ. ಪ್ರಬುದ್ಧೌವಾಚ ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೈ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನೀಚಾರಿಣಾಂ ನೃಣಾಂ. ಪ್ರಬುದ್ಧರು ಆಡೋ ಮಾತು ಸ್ವಲ್ಪ ಮೇಲ್ನೋಟಕ್ಕೆ ಏನೋ ಅಷ್ಟು ಸ್ವರಸ ಅನ್ಸಲ್ಲ, ಆದರೆ ಒಳಗಡೆ ತುಂಬ ಅರ್ಥವನ್ನು ಇಟ್ಟುಕೊಂಡ ಮಾತು. ಪ್ರಬುದ್ಧರ ನುಡಿ ಅರ್ಥೈಸಿಕೊಳ್ಳಬೇಕು ಅಂದರೆ ಪೂರಕವಾಗಿ ಅವರ ದೃಷ್ಟಿಕೋನ ಎಲ್ಲಿದೆ ಅಂತ. ಈ ಮಾಯೆಯಲ್ಲಿ, ಈ ಮಾಯೆಯ ಒಂದು ಸಾಗರದಲ್ಲಿ ನಾವು ಸಿಲುಕಿ ಬೀಳಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಈ ತ್ರಿವರ್ಗ, ಆ ಮೂರು ಪುರುಷಾರ್ಥಗಳಲ್ಲಿ ಧರ್ಮ ಮತ್ತು ಮೋಕ್ಷ. ಧರ್ಮ ಅಂತೂ ಬೇಡವೇ ಬೇಡ, ಮೋಕ್ಷ ಬೇಕು ಈಗ ಬೇಡ, ಮುಂದೆ ನೋಡಿಕೊಳ್ಳೋಣ ಅಂತ ಹೇಳಿ ಅರ್ಥಕಾಮಗಳನ್ನು, ದ್ವಿವರ್ಗ ಅರ್ಥಕಾಮಗಳನ್ನು ಮಾತ್ರ ಯಾರು ಬಯಸ್ತಾರೋ, ಅಂದರೆ ಕಾಮ ಅಂದರೆ ಒಂದು ಬಯಸಿದ ಸುಖ ಸಿಗಬೇಕು, ಅದಕ್ಕೆ ಧನ ಬೇಕು. ಆದ್ದರಿಂದ ದ್ವಿವರ್ಗ ಸಾಕು ಅಂತ ಹೇಳುವ, ದ್ವಿವರ್ಗ ಸಾಕು ಅಂತ ಬಡಬಡಿಸುವ ಜನ ಈ ಸುಳಿಯಲ್ಲಿ ಸಿಕ್ಕಿಕೊಳ್ತಾರೆ. ಈ ಮಾತು ಆಡಿದ್ಯಾರು ಅಂದರೆ ಪ್ರಬುದ್ಧರು. ಆ ಮಾತೆ, ಆ ಹೆಸರೇ ಅವರ ವ್ಯಕ್ತಿತ್ವದ ಗರಿಮೆಯನ್ನು ಅರ್ಥ ಮಾಡಿಸುತ್ತೆ. ಭರತರ ತಮ್ಮಂದಿರು ಸಾರ್ವಭೌಮತೆ ಬಿಟ್ಟು ಬಂದವರು. ಅವರ ನುಡಿಯ ಹಿಂದಿನ ಕಾರಣ ಏನು ಅಂದರೆ, ಇರುವ ಏನು ಸುಖ ಇದೆಯೋ ಶೂನ್ಯವಾದ ಇರೋ ಸುಖನೇ ಹೆಚ್ಚು, ಅದ್ರ ಕಡೆ ನಾವು ಸಾಗಬೇಕು ಅಂತ. ಯಾಕೆ ಅಂದರೆ ಒಂದು ಧನ ಸ್ವೀಕಾರ ಮಾಡೋದು ಒಂದು ತರಹ ಮುಜುಗುರ ಉಂಟಾಗಬೇಕು, ನಮ್ಮಲ್ಲಿ ದೈನ್ಯತೆ ಬರಬೇಕು, ಅದೇ ಧನ ಕೊಡುವಾಗ ಆಗುವ ಆನಂದ ಅರಿಯಬೇಕು. ಆದ್ದರಿಂದಾಗಿ ಅರ್ಥ ಮತ್ತು ಕಾಮಗಳೇ ಪುರುಷಾರ್ಥ ಅಂತ ಭಾವಿಸುವ ಜನ ಹೆಚ್ಚು ಈ ಮಾಯೆಯಲ್ಲಿ ಬೀಳ್ತಾರೆ ಅಂತ ಮೂಲಭೂತವಾದ ಅಂಶವನ್ನಿಟ್ಟುಕೊಂಡು ಪ್ರಬುದ್ಧರ ಮಾತಾಡೋದು. ನಾವು ಕೆಲವು ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ನಾವು ಇದನ್ನು ನೋಡಬೇಕು. ನಮ್ಮ ಒಂದು ನಾವು ಹಾಕುವ ವಸ್ತ್ರಗಳಲ್ಲಿ ಎರಡು ಕಿಸೆ ಇರುತ್ತೆ. ಆ ಎರಡು ಕಿಸೆ ಏನು ಮಾಡುತ್ತೆ ಅಂದರೆ ಮನುಷ್ಯನ ಒಂದು ದುರ್ಗುಣವನ್ನು ಸೂಚನೆ ಮಾಡುತ್ತೆ. ಏನು ಅಂದರೆ, ಒಂದು ಕಿಸೆಯಲ್ಲಿ ಹಣ ಇದೆ, ಒಂದು ಕೈಯಿಂದ ಕಿಸೆಯಲ್ಲಿರುವ ಧನ ತೆಗೆದುಕೊಂಡು ಇನ್ನೊಬ್ಬನ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೋಗ್ತೇವೆ, ಇನ್ನೊಂದು ಕೈ ಆ ಹಣವನ್ನು ತೆಗೆದುಕೊಂಡು ಇನ್ನೊಂದು ಕಿಸೆಗೆ ಹಾಕುತ್ತೆ. ಎರಡು ಕಿಸೆ ಮನುಷ್ಯನ ದೌರ್ಬಲ್ಯವನ್ನು ಸೂಚನೆ ಮಾಡುತ್ತೆ. ಸರಿ, ಕಾಮ ಸರಿ, ಅರ್ಥ ಪುರುಷಾರ್ಥ ಅಂತ ಯಾರು ಬಯಸ್ತಾರೋ ಅರ್ಥಕಾಮಿಗಳಿಗೆ ಈ ಮಾಯೆಯ ತರಣ ಯಾಕೆ ದುಶ್ಯಕ ಅಂದರೆ, ಒಂದು ಕಡೆ ಪರಮಾತ್ಮ ಹೇಳ್ತಾನೆ, ತಸ್ಯ ವಿತ್ತಂ ಹರಾಮ್ಯಹಂ. ನಾನು ಯಾರ ವಿಷಯದಲ್ಲಿ ಪ್ರಸನ್ನನಾಗ್ತೇನೋ ನಾನು ಅವರನ್ನು ಮೊದಲು ಪಾಪರು ಮಾಡ್ತೇನೆ ಅಂತ. ಹಾಗಾಗಿ ಅರ್ಥಕಾಮಿಗಳು ಆ ಮಾರ್ಗವನ್ನು ಬಿಡಬೇಕು. ಸ್ಪಷ್ಟ ಯಾಜ್ಞವಲ್ಕ್ಯರು ಒಂದು ಮಾತಾಡ್ತಾರೆ. ಆ ಯಾಜ್ಞವಲ್ಕ್ಯರ ಮಾತಿನ ಸಂವಾದ ಪ್ರಬುದ್ಧರ ಮಾತಿಗೆ ಸರ್ವಾಂಶದಲ್ಲೂ ಇದೆ. ಯಾಜ್ಞವಲ್ಕ್ಯರು ಹೇಳುವಾಗ ಅರ್ಥಕಾಮದ ಬಗ್ಗೆ, ನವ ಅರೆ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ, ನವ ಅರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ, ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ,
ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ನ ವಾ ಅರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ ನ ವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಒಂದು ಹೊಸತನದ ಸೈಕಾಲಜಿಯನ್ನು ಹೇಳ್ತಾರೆ ಯಾಜ್ಞವಲ್ಕ್ಯರು. ನಾವು ಲೋಕದಲ್ಲಿ ಒಂದು ತರಹ ಅವಸ್ಥೆಯನ್ನು ನೋಡ್ತೇವೆ. ಪತಿಗೆ ಪತ್ನಿಯ ಮೇಲೆ ಪ್ರೀತಿ, ಪತ್ನಿಗೆ ಪತಿಯ ಮೇಲೆ ಪ್ರೀತಿ, ಪತಿ ಪತ್ನಿಯರಿಗೆ ಪುತ್ರರ ಮೇಲೆ ಪ್ರೀತಿ, ಪತಿ ಪತ್ನಿ ಪುತ್ರರಿಗೆ ಧನದ ಮೇಲೆ ಪ್ರೀತಿ ಅಂತ ಇಷ್ಟು ನಾವೊಂದು ಪ್ರೀತಿಯನ್ನು ಕಾಣ್ತೇವೆ. ಯಾಜ್ಞವಲ್ಕ್ಯರಂತಾರೆ ಇದು ಕಪಟ, ಈ ಪ್ರೀತಿಯಲ್ಲಿ ವಂಚನೆ ಇದು. ಅಲ್ಲ, ಮೇಲ್ನೋಟಕ್ಕೆ ಸ್ಥೂಲವಾಗಿ ನೋಡಿದಾಗ ಪ್ರೀತಿ ಕಾಣುತ್ತಲ್ವ ಅಂದರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಇಳಿಬೇಕು. ಇದು ಅವರ ಹಂತದ ವಿಚಾರ. ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಮೊದಲು ಪ್ರೀತಿಸೋದು ಆತ್ಮನನ್ನು, ಅವನು ತನ್ನನ್ನು ತಾನು ಹೆಚ್ಚು ಪ್ರೀತಿಸ್ತಾನೆ. ಒಬ್ಬ ವ್ಯಕ್ತಿ ಪತ್ನಿ ಯಾಕೆ ಪ್ರೀತಿಸ್ತಾನೆ ಅಂದರೆ ತಾನು ಹೇಳುವ ಕೆಲಸ ಅವಳು ಮಾಡ್ತಾಳೆ, ತನ್ನ ಅಧಿಕಾರ ಚಲಾವಣೆ ಅಲ್ಲಿ ಆಗುತ್ತೆ ಅನ್ನೋ ಕಾರಣದಿಂದಲೇನೆ ತನ್ನ ಅಧಿಕಾರ ಚಲಾವಣೆಗೋಸ್ಕರ ತನ್ನ ಮೇಲೆಯ ಪ್ರೀತಿ, ಅವಳ ಪ್ರೀತಿ, ಅದು ತನ್ನ ಪ್ರೀತಿಯಲ್ಲಿ ಪರ್ಯವಸಾನ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಾಮಾನ್ಯ ವ್ಯಕ್ತಿಗಳು ಪತ್ನಿಯನ್ನು ಪ್ರೀತಿಸ್ತಾರೆ. ಪತ್ನಿಯೂ ಅಷ್ಟೇ, ಅವಳು ಗಂಡನನ್ನು ನಾನು ಪ್ರೀತಿಸಿದರೆ ನನ್ನ ಉಪಯೋಗ ಆಗುತ್ತೆ, ನನ್ನ ಜೀವನ ಮುಂದುವರಿಯುತ್ತೆ ಅನ್ನೋ ಒಂದು ಚಿಕ್ಕ ಸ್ವಾರ್ಥದಿಂದಲೇನೆ, ಸ್ವಾರ್ಥಕ್ಕಾಗಿಯೇ ತನಗೋಸ್ಕರವೇ ಪತ್ನಿಯೂ ಕೂಡ ಪತಿಯನ್ನು ಪ್ರೀತಿಸ್ತಾಳೆ. ಇನ್ನು ಪತಿ ಪತ್ನಿಯರು ಮಕ್ಕಳನ್ನು ಪ್ರೀತಿಸ್ತಾರೆ. ಯಾಕೆ ಅಂದರೆ ಮುಂದೆ ನಮಗೆ ಆಸರೆಯಾಗಿ ನಿಲ್ಲಬೇಕು ಅಂತ. ಪತಿ ಪತ್ನಿ ಪುತ್ರರ ಧನವನ್ನು ಪ್ರೀತಿಸ್ತಾರೆ. ಯಾಕೆ ಅಂದರೆ ನಮಗೆ ಸುಖ ಬೇಕು, ಸುಖ ಸಿಗೋದು ಧನದಿಂದ. ಹಾಗಾಗಿ ಎಲ್ಲ ಪ್ರೀತಿಗಳು ಕೊನೆಗೆ ಸುಖಕ್ಕೋಸ್ಕರವೇ ಮತ್ತು ತನಗಾಗಿ ಎಲ್ಲರೂ ಪ್ರೀತಿಯ ನಾಟಕ ಮಾಡ್ತಾರೆ. ಇವೆಲ್ಲ ಕಪಟದ ಪ್ರೀತಿ ಅಂತಾರೆ. ಇದು ಬಹುಪಾಲು ಜನರ ಸ್ವಭಾವ ಅಂತ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಿ, ಇದಕ್ಕೆ ಏನು ಪ್ರೂಫು ಅಂದರೆ ನಾವು ಮನುಷ್ಯನ ಒಂದು ನಡೆ ನೋಡಬೇಕು. ಒಂದು 10 ಪೈಸೆ ಬಿದ್ದಿದೆ ಅಂತ ಭಾವಿಸೋಣ. ಒಂದು ದಾರಿಯಲ್ಲಿ ಮನುಷ್ಯ ಬರ್ತಾನೆ, ಆಚೆ ಈಚೆ ನೋಡಿ ಕಿಸೆಗೆ ಹಾಕಿಕೊಡ್ತಾನೆ 10 ಪೈಸೆಯನ್ನು. ಆಚೆ ಈಚೆ ನೋಡೋದು ಯಾಕೆ ಅಂದರೆ 2 ವಿಧವಾಗಿ ಚಿಂತನೆ ಮಾಡ್ಬೋದು. ಒಂದು, ದುಡ್ಡು ಯಾರಾದರೂ ಓನರ್ ಬರ್ತಾ ಇದ್ದಾರಾ, ಅಥವಾ ತಾನು ಯಾರೋ ಓನರ್ ಇಲ್ಲ ನಾನೇ ಹಾಕಿಕೊಳ್ಳಬೇಕು, ಯಾರಾದರೂ ನೋಡ್ತಾರಾ ಅನ್ನೋ ರೀತಿಯಲ್ಲಿ ಅವನು ಆ ಕಡೆ ಈ ಕಡೆ ನೋಡ್ತಾನೆ ಅಂತ. ಅದೇ ನಾವು ಯಾಜ್ಞವಲ್ಕ್ಯರ ದೃಷ್ಟಿಕೋನದಿಂದ ಈ ಮಾತನ್ನು ಅರ್ಥೈಸಿಕೊಳ್ಳಬೇಕು ಅಂದರೆ, ಯಾರಾದರೂ ಒಬ್ಬ ಬಂದರೆ ಅವನಿಗೂ 5 ಪೈಸೆ ಕೊಡಬೇಕಲ್ವ ಬಾಯಿ ಮುಚ್ಚಿಸ್ಲಿಕ್ಕೆ, ಅದಕ್ಕೋಸ್ಕರ 10 ಪೈಸೆ ನನಗೇ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಮನುಷ್ಯ ಈ ಸ್ವಾರ್ಥ ಪ್ರವೃತ್ತಿಯಲ್ಲಿದ್ದಾನೆ. ಅದೇ ಪಶುಪ್ರಾಣಿಗಳೆಲ್ಲ, ಸಂಘಜೀವಿಗಳು ಸ್ವಾರ್ಥ ಪ್ರವೃತ್ತಿ ಕೊಟ್ಟಿಲ್ಲ ಈ ಹಂತಕ್ಕೆ. ಆದ್ದರಿಂದಾಗಿ ಮನುಷ್ಯನ ಪ್ರೀತಿ ಆತ್ಮಕೇಂದ್ರಿತವಾಗಿದೆ, ಭಗವತ್ ಕೇಂದ್ರೀಕೃತವಾಗಬೇಕು, ಆಗ ಮಾಯೆಯನ್ನು ದಾಟ್ತಾನೆ ಅಂತ ಯಾಜ್ಞವಲ್ಕ್ಯರ ಏನೊಂದು ಮಾತಿದೆ. ಆ ಅಭಿಪ್ರಾಯದಲ್ಲೇ ಕರ್ಮಾಣಿ ಆರಭಮಾನಾನ, ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಯಾಕೆ ಅಂದರೆ ದುಃಖ ಹತ್ಯೆ ಸುಖಾಯ ಚ. ಒಂದು ಕರ್ಮ ಮಾಡ್ತಾನೆ, ಕರ್ಮ ಅಂತ ಮಾಡ್ತಾ ಇಲ್ಲ, ಅದು ಒದ್ದಾಟ ಅಂತಲೇ ಮಾಡ್ತಾನೆ. ಯಾಕೆಂದರೆ ಸುಖ ಪರಿಹಾರ ಆಗಬೇಕು, ದುಃಖ ಪರಿಹಾರ ಆಗಬೇಕು, ಸುಖ ಪ್ರಾಪ್ತಿಯಾಗಬೇಕು ಅಂತ. ಆದರೆ ಸುಖ ಪ್ರಾಪ್ತಿಗೋಸ್ಕರ ಮಾಡ್ತಾನೆ, ನಾಳೆ ಸುಖಕ್ಕೋಸ್ಕರ ಒಟ್ಟಾರೆ ವಿರಾಮವೇ ಇಲ್ಲ. ಸುಖಕ್ಕೋಸ್ಕರ ಪ್ರಯತ್ನ ಪಟ್ಟು ಶ್ರಾಂತವಾಗಿರುತ್ತೆ ದೇಹ ಮನಸ್ಸು, ಬಳಲಿದ್ದಾನೆ, ವಿಶ್ರಾಂತಿ ಬೇಕಾಗಿದೆ. ಆದರೆ ಮತ್ತೆ ಇವತ್ತು ವಿಶ್ರಾಂತಿಗೊಂಡರೆ ನಾಳೆ ಸುಖ ಅಂಥೇಳಿ ಸುಖಕ್ಕೋಸ್ಕರನೇ ಮನುಷ್ಯ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ನಿದ್ರೆಯಲ್ಲಿ ಅವನಿಗೆ ಸುಖ ಆಗತ್ತೆ, ನಿದ್ರೆಯಲ್ಲಾಗೋ ಸುಖ ದೊಡ್ಡ ಸುಖ ಅಂತ ಅರಿವೇ ಇಲ್ಲ. ಈ ರೀತಿಯಾಗಿ ಎಲ್ಲ ಮನುಷ್ಯರು ಕೆಲಸ ಮಾಡ್ತಾ ಇದ್ದಾರೆ, ನಿಜವಾದ ಸುಖದ ಬಗ್ಗೆ ಅರಿವು ಅವ್ರಿಗೆ ಇಲ್ಲವೇ ಇಲ್ಲ. ಪಶ್ಯೇತ್ ಪಾಕ ವಿಪರ್ಯಾಸನ, ಅದರಿಂದ ಆಗೋ ಘಟನೆ ಏನು ಗೊತ್ತಾ, ದುಃಖ ಪರಿಹಾರ ಆಗೋ ಬದಲು ಸುಖ ಪರಿಹಾರ ಆಗುತ್ತೆ. ದುಃಖಕ್ಕೋಸ್ಕರ ಏನು ಮಾಡ್ತಾನೋ ಸುಖಕ್ಕೋಸ್ಕರ ಮಾಡೋ ಕಡೆ ದುಃಖ ಬರುತ್ತೆ. ಇದು ಯಾರ ಪ್ರವೃತ್ತಿಯನ್ನು ಮಿಥುನೀಚಾರಿಣಾಂ ನೃಣಾಂ. ಇದರ ಹಿಂದೆ ಸಂಸಾರವೇ ಜೀವನ, ಕಾಮವೇ ಪುರುಷಾರ್ಥ, ಧನವೇ ಜೀವನ ಅಂತ ಯಾರು ಅರ್ಥಕಾಮಗಳಲ್ಲಿ ಸಿಲುಕಿರ್ತಾರೋ ಅವರು ಈ ರೀತಿಯಾದ ಒಂದು ಜಂಜಾಟದಲ್ಲಿ ಸಿಲುಕ್ತಾರೆ. ಹಾಗಾಗಿ
ಒಟ್ಟಾರೆ ಅಭಿಪ್ರಾಯ ಹಾಗಾದರೆ ಸಂಸಾರ ನಿಷಿದ್ಧ ಅಂತ ಎಲ್ಲದಕ್ಕೂ ಮಿತಿ ಹಾಕಿಕೊಂಡು ಪರಮಾತ್ಮನ ಮಾಯೆಯನ್ನು ದಾಟಬೇಕು ಅಂದರೆ ಪರಮಾತ್ಮನೇ ಧರ್ಮ ಆಗಬೇಕಂತೆ. ಯಾಕೆಂದರೆ ಧಾರಕತ್ವ ಧರ್ಮ, ಅವನೇ ಅರ್ಥ ಆಗಬೇಕು, ಅವನೇ ಕಾಮಿ ಆಗಬೇಕು. ಎಲ್ಲ ತ್ರಿವರ್ಗ ಪರಮಾತ್ಮನಲ್ಲಿ ಪರ್ಯವಸಿತವಾದಾಗ ಮನುಷ್ಯನಿಗೆ ಮಾಯಾಕರಣ ಸುಲಭ ಅಂತ ಇಷ್ಟು ಪ್ರಬುದ್ಧರಾಡೋ ಮಾತು. ಮೇಲ್ನೋಟಕ್ಕೆ ಮಿಥುನೀಚಾರಿಣ ನೃಣಾಂ ಅಂತುಂಟು. ಒಂದು ಸಾಮಾನ್ಯ ಗೃಹಸ್ಥಾಶ್ರಮದ ನಿಂದನೆ ಕಾಣುತ್ತೆ. ಆದರೆ ಒಂದು ಅಭಿಪ್ರಾಯ ಅಂತಾರೆ, ಇದರ ಆಶಯ ಏನು ಅಂತ ಆಚಾರ್ಯರು ಸ್ಪಷ್ಟ ವಿಸ್ತಾರ ಮಾಡ್ತಾರೆ. ದೇವಾ ಸಜಾಯ ಮುಚ್ಯಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೇಶಾಃ ತೇಷಾಂ ಯಾಯೈವ ಯೋಗ್ಯತಾ ತಥಾ ತಥೈವ ಮುಚ್ಯಂತೆ ನಾನ್ಯಥಾ ತು ಕಥಂಚನ ಇತಿ ಸಂದೃಶ್ಯೇ. ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು ಅಂತ. ಗೃಹಸ್ಥಾಶ್ರಮ ನಿಷಿದ್ಧ ಅನ್ನೋದು ಅರ್ಥ ಅಲ್ಲ, ಅದಕ್ಕೊಂದು ಮಿತಿ ಇರಬೇಕು ಅಂತ ಅಭಿಪ್ರಾಯ ಹೇಳಿದ್ದೇವೆ. ಇದರ ಹಿಂದೆ ಇನ್ನೊಂದು ಅಂಶ ಸೇರಿಸಿಕೊಳ್ಳಿ ಅಂತಾರೆ ಆಚಾರ್ಯರು. ದೇವಾ ಸಜಾಯ ಮುಚ್ಚಿಯಂತೆ, ದೇವತೆಗಳಾಗುವಾಗ ಸಪತ್ನೀಕರಾಗಿಯೇ ಮೋಕ್ಷ ಸಾಧನೆ ಮಾಡಿಕೊಳ್ತಾರೆ. ಮಾನುಷ ಉಭಯಾತ್ಮಕ, ಅದೇ ಮನುಷ್ಯರಾಗುವಾಗ ಅವರ ಸ್ವರೂಪ ಹೇಗಿರುತ್ತೆ ವಿಚಾರ ಮಾಡಬೇಕು. ಒಂದು ಸ್ವರೂಪದಲ್ಲಿ ಗೃಹಸ್ಥರು ಅಥವಾ ವಾನಪ್ರಸ್ಥರಾಗಿದ್ದ ಪಕ್ಷದಲ್ಲಿ ಪತಿ ಪತ್ನಿ ಸಮೇತರಾಗಿಯೇ ಅವರು ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಪ್ರವೇಶ ಮಾಡ್ತಾರೆ. ಯಾಯೈವ ಯೋಗ್ಯತಾ, ಅವರ ಯೋಗ್ಯತೆ ನೋಡಬೇಕು. ಒಂದು ವೇಳೆ ಯೋಗ್ಯತೆಯಲ್ಲಿ ಅವರು ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳಾಗಿದ್ದಲ್ಲಿ ಪತ್ನಿ ಇಲ್ಲದೆ ಸಾಧನೆ ಮಾಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅಲ್ಲೂ ಯೋಗೇಶ್ವರರು ಕೂಡ ಪತ್ನಿ ರಹಿತರಾಗಿಯೇ ಮೋಕ್ಷ ಸಾಧನೆ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಯಾರಿಗೆ ತಥಾ ತಥೈವ ಮುಚ್ಚಿಯಂತೆ, ಅವರವರ ಯೋಗ್ಯತೆ ಹೇಗುಂಟು ಹಾಗೆ ಮೋಕ್ಷ ಸಾಧನೆ ಮಾಡಿಕೊಳ್ಬೇಕು. ಯೋಗ್ಯತೆ ಯಾರೂ ಮೀರಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಗೃಹಸ್ಥಾಶ್ರಮವನ್ನೇ ನಿಧಿಸಿಲ್ಲ. ಮಿತಿ ದಾಟಿದ ಅರ್ಥಕಾಮವೇ ಪರಮಪುರುಷಾರ್ಥ ಅಂದುಕೊಂಡ ಅಜ್ಞಾನಿಗಳ ನಿಂದೆ ಇದು ಅಂತ ಇಷ್ಟು ಒಂದು ಉತ್ತರ ಕೊಟ್ಟು, ಪ್ರಬುದ್ಧರಿಗೂ ಒಂದು ನಮ್ಮನ್ನು ನೋಡಿ ಸಾತ್ವಿಕ ಒಂದು ಕೋಪ ಬರುತ್ತೆ. ಯಾವುದು ಮನುಷ್ಯನ ಕೆಡಿಸುತ್ತೆ ಅಂತ ಒಂದು ಪ್ರಶ್ನೆ ನಾವು ನಮ್ಮನ್ನು ಕೇಳಿಕೊಳ್ಳಬೇಕು. ಯಾವುದು ಅಂದರೆ ದುಡ್ಡ ಅಂದರೆ ಅಲ್ಲ, ದುಡ್ಡನ್ನೇನು ಬೆನ್ನು ಹತ್ತಾನೋ ಆ ಬೆನ್ನು ಹತ್ತುವಿಕೆ ಮನುಷ್ಯನನ್ನು ಕೆಡಿಸೋದು. ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಂತಾನೆ ಕೃಷ್ಣ. ಆ ಮನುಷ್ಯನ ಮೇಲೆ ಮೋಹ ಸವಾರಿ ಮಾಡುತ್ತೆ. ಅದರಿಂದ ಹೇಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ಪ್ರಬುದ್ಧರು, ನಾವೆಲ್ಲ ನಮಗೆಲ್ಲ ಗೊತ್ತುಂಟು, ಆದರೂ ಮತ್ತು ಪುನಃ ಅದೇ ವಿಷಯದ ಪ್ರವೃತ್ತಿ ಮಾಡ್ತಾ ಇರ್ತೇವೆ. ನಮ್ಮ ಮೇಲಿನ ಒಂದು ನಮ್ಮ ಉದ್ಧಾರದ ಬಯಕೆಯಿಂದ ಒಂದು ಸಾತ್ವಿಕ ಕೋಪ ವ್ಯಕ್ತ ಮಾಡ್ತಾರೆ. ನಾವು ನಿದ್ದೆಯಲ್ಲಿದ್ದೇವೆ, ನಾವು ಕೇಳಿಸಿಕೊಳ್ಳೋದಿಲ್ಲ. ಅಲ್ಲಿ ನಿವಿರಾಜ ನಿದ್ದೆಯಲ್ಲಿಲ್ಲ, ನಿವಿರಾಜ ಕೇಳಿಸಿಕೊಳ್ತಾನೆ. ನಿತ್ಯಾರ್ತಿದೇನ ವಿತ್ತೇನ ದುರ್ಲಭೇನಾತ್ಮ ಮೃತ್ಯುನ ಗೃಹಾಪತ್ಯಾಪ್ತ ಪಶುಭಿಃ ಕಾಪ್ರೀತಿ ಸಾಧಿತೈಶ್ಚಲೈಃ. ನಿತ್ಯಾರ್ತಿದೇನ ವಿತ್ತೇನ ದುರ್ಲಭೇನ ಆತ್ಮಮೃತ್ಯುನ. ಧನ ಅಂದರೆ ಏನು ಗೊತ್ತಾ? ನಿತ್ಯಾರ್ತಿದೇನ, ಇದ್ದಾಗಲೂ ದುಃಖ ಕೊಡುತ್ತೆ, ಇಲ್ಲದಿದ್ದಾಗಲೂ ದುಃಖ ಕೊಡುತ್ತೆ. ಸರಿ, ಗಳಿಕೆಯಾದದ್ದು ನಾಳೆ ಹೆಚ್ಚು ಖರ್ಚು ಮಾಡಬಾರ್ದು, ಉಳಿಸಬೇಕು. ಎಷ್ಟು ಉಳಿಸಬೇಕು, ಯಾವುದಕ್ಕೆ ಹೇಗೆ ಖರ್ಚು, ಹೇಗೆ ಉಳಿಸಬೇಕು ಅಂತ ದುಃಖ. ಮತ್ತು ಪುನಃ ಏನು ಆ ದುಃಖದಲ್ಲೇ ಖರ್ಚು ಮಾಡದೆ, ಯಾಕೆ ಗಳಿಕೆ ಇದರ ನಡುವಿನ ನಿರ್ಣಯವಾಗದೆ ಸಂದಿಗ್ಧನಾಗಿ ಪುರುಷ ಬಳಸ್ತೇ ಉಳಿತಾನೆ, ಮತ್ತು ಬಳಕೆಯಾಗದೆ ದುಃಖ. ಒಟ್ಟಾರೆ ನಿತ್ಯಾರ್ತಿದೇನ, ವಿತ್ತ ಯಾವಾಗಲೂ ಮನುಷ್ಯನಿಗೆ ದುಃಖವನ್ನೇ ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆತ್ಮಮೃತ್ಯುನ ಅಂತಾರೆ. ಇದು ಅವರ ಎತ್ತರದಲ್ಲಿ ಅವರು ಮಾತಾಡಿದ್ದು. ಆತ್ಮಮೃತ್ಯುನ ಅಂದರೆ ದುಡ್ಡು ಅನ್ನೋದು ನಿಮ್ಮ ಹೆಗಲಿಗೆ ಅಂಟಿದ ಮೃತ್ಯು ಅಂತ ಹೇಳ್ತಾರೆ ಅವರು. ಅದರಿಂದ ಈ ಅರ್ಥದಲ್ಲಿ ಇದರಿಂದ ಆಗೋ ಸಮಸ್ಯೆ ಏನು ಅಂದರೆ, ಗೃಹ ಪತ್ಯಾಪ್ತ ಪಶುಭಿ, ಒಂದು ಗೃಹ ಬೇಕು ಅನಿಸುತ್ತೆ, ಗೃಹಿಣಿ ಗೃಹ ಮುಚ್ಯತೆ. ನಾವೆಲ್ಲ, ಒಬ್ಬ ಕವಿ ಹೇಳ್ತಾನೆ, ಮನುಷ್ಯ ಗೃಹಸ್ಥ ಅಂದರೆ ಯಾರು ಅಂದರೆ ಊರೂರು ಮೇಯುವ ಪ್ರಾಣಿ ಅಂತ. ಹೆಂಡತಿ ಅಂದರೆ ಮನೆಯಲ್ಲಿ ಮೇಯುವ ಪ್ರಾಣಿ. ಕವಿ ತಮಾಷೆ ಮಾಡ್ತಾನೆ ಅಜ್ಞಾನಿಗಳನ್ನು ಕುರಿತು. ಹಾಗಾಗಿ ಗೃಹ ಬೇಕು ಅನಿಸುತ್ತೆ, ಗೃಹಿಣಿ ಬೇಕು ಅನಿಸುತ್ತೆ, ಪತಿ ಪುತ್ರರು ಬೇಕು ಅನಿಸುತ್ತೆ. ಇವರ ಸುಖಕ್ಕೋಸ್ಕರ ಅನೇಕ ಪಶುಗಳು ಅಂದರೆ ಮುಖ್ಯವಾಗಿ ಕುದುರೆ ಮತ್ತು ಹಸು, ಆಡು ಮೊದಲಾದವುಗಳು. ಅದರ ಸವಾರಿಗೆ ಮನುಷ್ಯ ಈತೆಗ ಒಂದಿಷ್ಟು ಪಶುಗಳನ್ನು ಇಟ್ಟುಕೊಳ್ಳಬೇಕು. ಇವೆಲ್ಲ ಆಯಿತು. ಕೊನೆಗೇನಾಯಿತು ಅಂದರೆ ಕಾಪ್ರೀತಿ ಸಾಧಿತೈಶ್ಚಲೈಹಿ. ಕೊನೆಗೆ ಆದದ್ದು ಏನು ಗೊತ್ತಾ?
ಕೊನೆಗೆ ನಾವು ಗಳಿಸಿದ್ದೇನು ಅಂದರೆ ಮೃತ್ಯು ಅಂತ. ಪಂಚಭೂತಗಳಲ್ಲಿ ಲೀನವಾಗ್ತೇವೆ. ನಮ್ಮ ದೇಹವನ್ನು ನಾವು ಮಾಡಿಟ್ಟ ಸಂಪತ್ತನ್ನು ಯಾರೂ ಮೂಸಲ್ಲ. ದೇವಲೋಕದಲ್ಲಿ ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೇವೆ, ಒಂದು ದಿನ ನಿದ್ದೆ ಇಲ್ಲ. ಕೊನೆಗೆ ನಮ್ಮ ದೇಹದ ಪೋಷಣೆಗೋಸ್ಕರ ಪಟ್ಟ ಕಷ್ಟ ಯಾರಿಗೆ ಸುಖ ಆಯಿತು ಅಂದರೆ ಪ್ರಾಣಿಗಳಿಗೆ, ಅಗ್ನಿಗೆ ಸುಖ ಆಯಿತು, ನಾವು ಲೀನ ಆಗ್ತೇವೆ. ಆದ್ದರಿಂದ ಕೊನೆಗೆ ನಾವು ಗಳಿಸಿದ್ದೇನು ಅಂದರೆ ಮೃತ್ಯು ತತ್ವ, ನಾವು ಲೀನವಾಗ್ತೇವೆ. ಆದ್ದರಿಂದ ಪರತತ್ವದೆಡೆ ಗಮನ ಇರಬೇಕು ಅಂತ ಎಷ್ಟು ಪ್ರಬುದ್ಧರು ಮಾತನಾಡಿ, ಆದ್ದರಿಂದ ಅರ್ಥಕಾಮವೇ ಪುರುಷಾರ್ಥ ಅಂತ ಭಾವಿಸಬೇಡ, ನಿನಗೆ ಈ ಬಂಧಕ ಶಕ್ತಿಯಿಂದ ತರಣವಾಗುತ್ತೆ ಅಂತಾರೆ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ರಾಮನನ್ನು ಕಾಡಿಗೆ ಕಳಿಸುವ ಪ್ರಸಂಗ ಬಂದಾಗ ದಶರಥ ಮತ್ತು ಕೌಶಲ್ಯ ಉದ್ಗಾರ ನೋಡಬೇಕು ನಾವು. ದಶರಥನ ಒಂದು ಉದ್ಗಾರ, ಎಲ್ಲರ ಅಪ್ಪ ಮತ್ತು ಜನಕ ಮತ್ತು ಜನನಿಗಿರೋ ಒಂದೇ ಒಂದು ಇಚ್ಛೆ ಏನು ಅಂದರೆ ನಮ್ಮ ಮಕ್ಕಳು ನಾವು ಹೇಳಿದ ಮಾತನ್ನು ಪಾಲಿಸಬೇಕು. ಅದೇ ಒಂದು ದೊಡ್ಡ ಸಂತೋಷ. ಊರು ಹೇಳಿಕೊಂಡು ತಿರುಗ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಿದ್ದಾರೆ, ಯಾಕೆಂದ್ರೆ ಕೇಳೋದು ಒಂದೇ ಮಾತು. ಆದ್ದರಿಂದ ದಶರಥ ಒಂದು ಮಾತು ಹೇಳ್ತಾನೆ, ನನ್ನ ವಿಷಯದಲ್ಲಿ ಇದೇ ತಪ್ಪಾಗಿದೆ ಅಂತ. ನನ್ನ ಮಾತು ರಾಮ ಕೇಳ್ತಾನೆ, ಅದೇ ತಪ್ಪು, ನಾನು ಕಾಡಿಗೆ ಹೋಗುವಂದು ಕೇಳಿಬಿಟ್ಟ, ನನ್ನಿಂದ ತಪ್ಪಾಗಿದೆ ಅಂತಾನೆ ದಶರಥ. ಯಾಕೆಂದರೆ ಅವನಿಂಥ ಮೋಹದಲ್ಲಿ ಸಿಲುಕಿದ್ದ. ಕೌಸಲ್ಯ ಅವಳು ಹೇಳ್ತಾಳೆ, ನಾನು ಬಂಜೆಯಾಗಿದ್ದರೆ ಸಾಕಾಗಿತ್ತು, ತಾಯಿತನ ಬೇಡ ಅಂತ. ಇದನ್ನು ನಾವು ವಿಭಿನ್ನ ದೃಷ್ಟಿಕೋನದಲ್ಲಿ ವಿಚಾರ ಮಾಡಬೇಕು, ಮೋಹ ಬಿಡಬೇಕು ಅಂತ ಇಷ್ಟು ಪ್ರಬುದ್ಧರು ಇವರಿಗೆ ಉಪದೇಶ ಮಾಡುತ್ತಾರೆ. ವಸ್ತುತಃ ಜಾಯಂತಿಯೋಪಾಖ್ಯಾನ ವಿಸ್ತಾರವಾಗಿ ಬಂದಿದೆ, ಅನೇಕ ಜನ ಹೇಳ್ತಾರೆ. ಆದ್ದರಿಂದ ಕೆಲವು ಭಾಗಗಳನ್ನು ನೋಡುವಾಗ ಇಷ್ಟು ಪ್ರಬುದ್ಧರ ಮಾತನ್ನು ನೋಡಿದ್ದೇವೆ. ಮುಂದಾಗುವಾಗ ನಿಮಿರಾಜ ಏನು ಪ್ರಶ್ನೆ ಮಾಡ್ತಾನೆ ಅಂದರೆ ಪರಮಾತ್ಮನ ಲೀಲೆಯ ಬಗ್ಗೆ ಹೇಳಿ ಅಂತ. ಪರಮಾತ್ಮ ಯಾವ ರೀತಿಯಾದ ಲೀಲೆಯನ್ನು ತೋರಿಸಿದ್ದಾನೆ, ಅವನ ಮಹಾತ್ಮೆ ಹೇಳಿ ಅಂತ ಕೇಳಿದಾಗ ಆಗ ದ್ರುಮಿಲರು ಅನ್ನೋರು ಪರಮಾತ್ಮನ ಒಂದು ಲೀಲೆಯ ಬಗ್ಗೆ ಒಂದು ಮಾತಾಡ್ತಾರೆ. ನಾವು ಕೇಳ್ತೇವೆ ನರನಾರಾಯಣ ರೂಪ ಅಂತ. ಸಾಮಾನ್ಯ ದೇವತೆಗಳಿಗೂ ಒಮ್ಮೆ ಆಚೆ ಈಚೆ ಬುದ್ಧಿ ಸ್ವಲ್ಪ ಕೆಲಸ ಮಾಡೋದಿಲ್ಲ, ಯಾಕೆಂದರೆ ಪರಮಾತ್ಮನ ಸಂಕಲ್ಪ ಇರುತ್ತೆ. ಪರಮಾತ್ಮನ ವ್ಯಾಪಾರ ಹೇಳಿ ಅಂದಾಗ ಅವರೊಂದು ಪ್ರಸಂಗ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ. ಒಮ್ಮೆ ಇಂದ್ರದೇವರು ಕೂಡ ಅಜ್ಞಾನಕ್ಕೆ ತುತ್ತಾಗಿದ್ದಾರೆ. ಪ್ರಸಂಗ ಏನು ಅಂದರೆ ಪರಮಾತ್ಮ ಭೂಮಿಯಲ್ಲಿ ಅವತರಿಸಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇಂದ್ರದೇವರಿಗೆ ಅಂದಿಸಿದೆ, ನನ್ನ ಸ್ವರ್ಗ ಪದವಿಗೋಸ್ಕರ, ನನ್ನ ಸ್ವರ್ಗ ಪದವಿ ಪ್ರಾಪ್ತಿಗಾಗಿ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಅಜ್ಞಾನ ಹೊಂದಿದ್ದ. ಅಪ್ಸರಾಸ್ತ್ರೀಯರಿಗೂ ಅಜ್ಞಾನ ಬಂದಿತ್ತು. ಅವರನ್ನು ಕರೆದು ಹೇಳ್ತಾನೆ, ನನ್ನ ಪದವಿ ಅಪೇಕ್ಷೆ ಪಡ್ತಾ ಇದ್ದಾನೆ, ಘನಘೋರ ತಪಸ್ಸು, ಪರಮಾತ್ಮ ಬೇರೆ. ತಪಸ್ಸು ಮಾಡಿದರೆ ಖಂಡಿತ ನನ್ನ ಪದವಿ ಕಾಯಮ್ಮಾಗ ನಾನು ಕೆಳಗಿಳಿಯಬೇಕು, ನೀವೇನಾದರೂ ಮಾಡಿ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಬೇಕು ಅಂತ ಅಪ್ಸರಾಸ್ತ್ರೀಯರಿಗೆ ಆದೇಶ ಇಟ್ಟಿದ್ದಾನೆ ಇಂದ್ರ. ಅಜ್ಞಾನವನ್ನು ಹೊತ್ತಿದ್ದಾರೆ ಎಲ್ಲ ದೇವತಾಸ್ತ್ರೀಯರು. ಕಾಮರನ್ನು ಮುಂದಿಟ್ಟುಕೊಂಡು ಭೂಲೋಕಕ್ಕೆ ಬರ್ತಾರೆ. ಸಾವಿರಾರು ಸ್ತ್ರೀಯರ ನರ್ತನ, ಅವರ ನಯನಗಳೆಲ್ಲ ಅನಂತ ಬಾಣಗಳನ್ನು ತಪೋ ವಿಘ್ನಕ್ಕಾಗಿ ಪ್ರಹಾರ ಮಾಡ್ತಾ ಇದ್ದಾನೆ. ಆದರೆ ಅಸುರರ ಬಾಧೆಗೆ ಗುರಿಯಾಗಿದ್ದಾರೆ, ಮದ ಏರಿದೆ. ಪರಮಾತ್ಮ ನಕ್ಕು ಕರುಣೆ ಉಕ್ಕಿತತೆ. ಯಾಕೆಂದರೆ ಸಾತ್ವಿಕರನ್ನು ಯಾವತ್ತೂ ಉದ್ಧಾರ ಮಾಡಬೇಕು ಪರಮಾತ್ಮನ ಅತಿಶಯ ಕಾರುಣ್ಯ. ಒಂದು ಮಂದಹಾಸ ಬಿರ್ತಾನೆ. ಆ ಒಂದೇ ಒಂದು ಮಂದಹಾಸವೇ ಪರಮಾತ್ಮ ಪ್ರಸನ್ನನಾದರೆ ಆ ಒಂದೇ ಒಂದು ಮಂದಹಾಸ ಅಜ್ಞಾನ ಪರದ ಏನಿತ್ತು ಅದನ್ನು ದೂರ ಸರಿಸುತ್ತೆ. ಎಲ್ಲರೂ ನಾಚಿಕೆಯಿಂದ ನಾಚಿದ್ದಾರೆ, ತಮ್ಮ ತಲೆಯನ್ನು ತಗ್ಗಿಸ್ತಾರೆ. ಆ ಮನೋಬಲಕ್ಕೆ ಎಲ್ಲರೂ ಆಶ್ಚರ್ಯಪಡ್ತಾರೆ. ಯಾಕಂದರೆ ಎಲ್ಲ ಋಷಿಗಳು ಕೆಲವರು ಕಾಮಕ್ಕೆ ಬಲಿಯಾಗಿ, ಕೆಲವರು ಕಾಮಕ್ಕಿದ್ರು ಕ್ರೋಧಕ್ಕೆ ಬಲಿಯಾಗಿದ್ದಾರೆ. ಯಾಕೆಂದರೆ ಕ್ರೋಧಕ್ಕೆ ಬಲಿಯಾಗಿ ಕೆಲವರು ಕಾಮ ಗೆಲ್ತಾರೆ, ಕ್ರೋಧಕ್ಕೆ ಬಲಿಯಾಗಿ ಏನು ಮಾಡಿಬಿಡ್ತಾರೆ ಅಂದರೆ ಕಷ್ಟಪಟ್ಟು ಏನು ತಪಸ್ಸನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಗೋಪಾದದ ಹಾಗೆ ಒಂದು ತಗ್ಗು, ಈ ಕ್ರೋಧ, ಆ ಗೋಪಾದದ ತಗ್ಗು ಏನಿದೆಯೋ ಹಾಗೆ ಕ್ರೋಧವೆಂಬ ತಗ್ಗಿನಲ್ಲಿ ಮುಳುಗಿ ಎಲ್ಲ ತಪಸ್ಸನ್ನು ಕಳೆದುಕೊಂಡು ಬಿಡುತ್ತಾರೆ. ಸಂಯಮ ಹೇಗೆ ತೋರಿಸಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅಷ್ಟೆಲ್ಲ ಇವರು ನರ್ತನ ಮಾಡುವಾಗಲೇ ಅನೇಕ ಅಪ್ಸರಾಸ್ತ್ರೀಯರು ಪರಮಾತ್ಮನ ಶುಶ್ರೂಷೆ ಮಾಡ್ತಾ ಇದ್ದಾರೆ. ಅವರ ಪರಮಾತ್ಮನ ಒಂದು ದೇಹದ ಒಂದು ಕಂಪಿನ ಇವರಿಗೆಲ್ಲ ಮೋಹಿತಾಗಿದೆ. ಪರಮಾತ್ಮ ನಗ್ತಾ ಮಂದಹಾಸ ಬೀರುತ್ತಾ ಇದ್ದಾನೆ. ಅವರಿಗೆಲ್ಲ ಅಹಂಕಾರ ದೂರ ಸರಿದಿದೆ. ಪರಮಾತ್ಮ ತನ್ನ ತೊಡೆಯಿಂದ ಊರ್ವಶಿಯನ್ನು ಸೃಷ್ಟಿ ಮಾಡಿ ನಿಮಗೆ ಗಿಫ್ಟಾಗಿ ಇಂದ್ರನಿಗೆ ಒಪ್ಪಿಸಿ ಅಂತ ಕಳಿಸ್ತಾನೆ. ಆದ್ದರಿಂದ
ನಾರಾಯಣನ ಮನೋಬಲ ಈ ರೀತಿಯಾಗಿ ಕಾಮಕ್ರೋಧ ಗೆಲ್ಲುವ ಬಗ್ಗೆ ದೇವತೆಗಳಿಗೂ ತೋರಿಸಿಕೊಟ್ಟ ಅಂತ ಒಂದು ಪ್ರಸಂಗದ ಮೂಲಕ ಪರಮಾತ್ಮನ ವ್ಯಾಪಾರವನ್ನು ನಿರೂಪಣೆ ಮಾಡ್ತಾರೆ. ಇಲ್ಲಿಗೆ ಈ ಜಯಂತಿಯ ಉಪಾಖ್ಯಾನ ಸಮಾಪ್ತಿಯಾಗಿ ಕೊನೆಗಾಗುವಾಗ ನಾವೆಲ್ಲ ಅನೇಕ ಕಥೆಯನ್ನು ಕೇಳ್ತೇವೆ. ಕಲಿ ಕೃತ ತ್ರೇತ ದ್ವಾಪರ ಕಲಿ ಅಂತ ಎಲ್ಲರದೂ ಒಂದು ಉದ್ಗಾರ. ನಾವು ಕೃತಯುಗದಲ್ಲಿ ಹುಟ್ಟಿರಬೇಕಾಗಿತ್ತು, ಅಪ್ಪಿ ತಪ್ಪಿಲಿ ಹುಟ್ಟಿದ್ದೇವೆ, ನಮ್ಮ ಪ್ರಾರಬ್ಧ ಕರ್ಮ ಅಂತಾರೆ. ಅದಕ್ಕೆ ವೇದವ್ಯಾಸರ ಆಡುವ ಮಾತು, ಕೃತಯುಗದ ಜನರು ಕೂಡ ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರಂತೆ. ಯಾಕೆ ಅಂದರೆ ಕಲಿಂ ಸಂಭಾಜಯಂತ್ಯಾರ್ಯಾಃ ಗುಣಜ್ಞಾ ಸಾರಭಾಗಿನಃ ಯತ್ರ ಸಂಕೀರ್ತನಾದೇವ ಸರ್ವಸ್ವಾರ್ಥೋಭಿಲಪ್ಯತೆ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನಿಟ್ಟುಕೊಂಡು ಕಲಿಯುಗದ ಮಹತ್ವವನ್ನು ಕೊಂಡಾಡ್ತಾರೆ. ಕೃತಯುಗಕ್ಕೂ ಕಲಿಯುಗಕ್ಕೂ ಅನೇಕ ವಿಧವಾದ ವ್ಯತ್ಯಾಸ ಇದೆ. ಒಂದು ವ್ಯತ್ಯಾಸ ಏನು ಅಂದರೆ, ಕೃತಯುಗದಲ್ಲಿ ತಪ್ಪು ಸ್ವಲ್ಪ ಮಾಡಿದ್ರು ಪಾಪದ ಪ್ರಮಾಣ ಜಾಸ್ತಿ, ಸಾಧನೆ ಬಹಳ ಮಾಡಿದ್ರು ಕೂಡ ಪುಣ್ಯ ಸ್ವಲ್ಪವೇ. ಇನ್ನೊಂದು ದೃಷ್ಟಾಂತ ನೋಡಬಹುದು ನಾವು. ಈ ಬಿಳಿಗೋಡೆಯಲ್ಲಿ ಚಿಕ್ಕ ಕಪ್ಪು ಚುಕ್ಕೆ ಇದು ದೊಡ್ಡದಾಗಿ ಕಾಣುತ್ತೆ. ಹಾಗೆ ಕೃತಯುಗದಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ದೊಡ್ಡದಾಗಿ ಕಾಣುತ್ತೆ. ಅದೇ ಕಲಿಯುಗದಲ್ಲಿ ಇದಕ್ಕೆ ಸ್ವಲ್ಪ ವಿರುದ್ಧ. ಪಾಪ ಮಾಡಿದ್ರು ಒಂದು ಸ್ವಲ್ಪ ರಿಯಾಯಿತಿ ಕೊಡ್ತಾನೆ ದೇವರು, ಸ್ವಲ್ಪ ಪುಣ್ಯಕ್ಕೂ ಫಲ ಅಧಿಕ. ಹಾಗಾದರೆ ಸ್ವಲ್ಪ ಪುಣ್ಯ ಅಂದರೆ ಸ್ನಾನ ಸಂಧ್ಯಾನ ಉಪವಾಸ ಯಾವುದು ಬೇಡ ಅಂದರೆ ಹಾಗಲ್ಲ. ಕೃತಯುಗದ ಹಾಗೆ ಧರ್ಮ ಬೇಕಾಗಿಲ್ಲ. ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಅಂತ ಮುಖ್ಯವಾಗಿ ಪರಮಾತ್ಮನ ಯತ್ರ ಸಂಕೀರ್ತನಾದೇವ ಸರ್ವಾಹ ಸ್ವಾರ್ಥೋಪಲಭ್ಯತೆ. ಕೇವಲ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಮುಕ್ತಿಯ ದಾರಿಯನ್ನು ಸ್ವೀಕಾರ ಮಾಡ್ಬೋದು. ಹಾಗಾಗಿ ಕಲಿಯುಗದ ಜನ ಹೆಮ್ಮೆ ಪಡಬೇಕು ಅಂತ ಒಂದು ಭೀತಿಯನ್ನು ನಿವಾರಿಸ್ತಾರೆ. ಮುಂದೆ ಎಲ್ಲ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ, ಪರಮಾತ್ಮ ಭೂಭಾರ ಹರಣಕ್ಕೋಸ್ಕರ ನೀನು ಬಂದದ್ದು, ಅವೆಲ್ಲ ಸಾಕ್ತಾ ಇದೆ. ಇನ್ನು ಕಲಿಯುಗ, ಪಾಪ ಕಲಿಯು ತುಂಬ ಕಾಯ್ತಾ ಇದ್ದಾನೆ. ದುರ್ಯೋಧನನ ಮರಣಾನಂತರದಲ್ಲೇ ಕಲಿ ಹೆಜ್ಜೆ ವಸ್ತುನ ಕಲಿಯುಗ ಆರಂಭವಾಗಿತ್ತು, ಅದರ ಪ್ರಭಾವ ಆರಂಭವಾಗಲಿಲ್ಲ. ಪಾಪ ಕಲಿಗೆ ತುಂಬ ಹಪಹಪಿಗೆ ಇದೆ, ನಾನು ಬೇಗ ಬರಬೇಕು ಅಂತ. ಅದಕ್ಕೆ ನೀನು ಪರಂಧಾಮಕ್ಕೆ ಬರಬೇಕು ಅಂದಾಗ ಎಲ್ಲ ಋಷಿಗಳ ಶಾಪ. ಅನೇಕ ದ್ವಾರಕೆಯಲ್ಲೂ ಕೂಡ ಅನೇಕ ಶಕುನಗಳೆಲ್ಲ ಆಗಿದೆ, ಯಾದವರ ವಿನಾಶವನ್ನು ಸೂಚಿಸುವ ಶಕುನಗಳು. ಆಗ ಉದ್ಧವ ಪ್ರಶ್ನೆ ಕೇಳ್ತಾನೆ, ನನಗೆ ನೀನು ತತ್ವೋಪದೇಶ ಮಾಡಬೇಕು ಅಂತ. ಆವಾಗ ಉದ್ಧವ ಗೀತೆ, ಪರಮಾತ್ಮ ಯದು ಮತ್ತು ಅವಧೂತರ ಸಂವಾದವನ್ನು ನಿರೂಪಣೆ ಮಾಡ್ತಾನೆ. ಅವಧೂತ ಗೀತೆ ಅಂತಲೇ ಪ್ರಸಿದ್ಧ. 24 ಗುರುಗಳು. ಹಿನ್ನೆಲೆ ಏನು ಅಂದರೆ, ಒಮ್ಮೆ ಯದುರಾಜರು ಸಂಚಾರ ಮಾಡ್ತಾ ಬಂದಿದ್ದಾರೆ, ಒಬ್ಬ ಅವಧೂತ ಇದ್ದಾನೆ. ಯಾವುದೇ ಪ್ರಲೋಭನೆಗಳಿಗೂ ಅವನು ತುತ್ತಾಗಿಲ್ಲ. ಮುಖ ಹೇಗೆ ಸೂರ್ಯೋದಯ ಆದಾಗ ಕಮಲದ ವಿಕಾಸ ಉಂಟೋ ಹಾಗೆ ವಿಕಸಿತ ವದನನಾಗಿದ್ದಾನೆ ಆ ಸಾಧು. ಪ್ರಶ್ನೆ ಕೇಳ್ತಾರೆ, ಅಲ್ಲ ನೀವು ಬಾಲಕರಂತೆ ನಿಶ್ಚಿಂತರಾಗಿ ಸಂಚಾರ ಮಾಡ್ತಾ ಇದ್ದೀರಾ, ಅದಕ್ಕೇನು ಕಾರಣ? ಜನೇಶು ದಹ್ಯಮಾನೇಶು ಕಾಮಲೋಭದವಾಗ್ನಿನ ನತಪ್ಯ ಸೇಗ್ನಿನ ಭುಕ್ತೋ ಗಂಗಾಂಬಸ್ಥ ಇವದ್ವಿಷಃ. ಕಾಮ ಲೋಭದವಾಗ್ನಿನ ದಹ್ಯಮಾನೇಶು ಜನೇಶು ಅಂತಾರೆ. ಈ ಕಾಮ ಕ್ರೋಧ ಲೋಭಗಳೇ ಕಾಡ್ಗಿಚ್ಚು. ಇದಕ್ಕೆ ಸಿಲುಕಿ ಜಗದ ಜನರೆಲ್ಲ ಕಷ್ಟದ ಬೇನೆಯಲ್ಲಿ ಬೇಯ್ತಾ ಇದ್ದಾರೆ. ನೀವು ಮಾತ್ರ ಗಂಗಾಂಬಸ್ಥ ಇವ ದ್ವಿಪಃ ಅಂತ. ಈ ಆನೆ ಗಂಗೆಯ ಸ್ವಚ್ಛ ಜಲದಲ್ಲಿ ಸ್ವಚ್ಛಂದವಾಗಿ ತುಷ್ಟವಾಗಿ ವಿಹಾರ ಮಾಡ್ತಾ ಇದ್ದೀಲ್ವ, ಹಾಗೆ ವಿಹಾರ ಮಾಡ್ತಾ ಇದ್ದೀರ. ಈ ಸಂತೋಷಕ್ಕೇನೋ ಕಾರಣ? ನಾನು ರಾಜ, ನನಗೆ ಈ ಸಂತೋಷ ಇಲ್ಲ, ನಿಮ್ಮಲ್ಲಿ ಈ ಸಂತೋಷ ಕಾಣ್ತಾ ಇದ್ದೇನೆ. ಈ ಸಂತೋಷಕ್ಕೇನು ಕಾರಣ? ಆ ತತ್ವರಹಸ್ಯದ ಸ್ವಲ್ಪ ಉಪದೇಶ ನಮಗೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ಆಗ ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧುಪಾಶ್ರಿತಾ. ಉತ್ತಮ ಗುರುಗಳಿಂದ ಪಾಠ ಕಲಿಯಬೇಕು ಅಂತ. ಜ್ಞಾನಿಗಳಿಗೆ ಹೇಗೆ ದೃಷ್ಟಿಕೋನ ಇರುತ್ತೆ? ಪ್ರಕೃತಿಯೇ ಮೊದಲ ಪಾಠಶಾಲೆ ಅಂತಾರೆ. ಪ್ರಕೃತಿಯೂ ಒಂದು ಗುರು. ನಮಗೇನು ಗೊತ್ತಿಲ್ಲ ಪ್ರಕೃತಿ ಏನು ಪಾಠ, ಯಾಕೆಂದರೆ ಪ್ರಕೃತಿಯನ್ನೇ ನೋಡಿಲ್ಲ. ಪ್ರಕೃತಿಯನ್ನೇ ನೋಡದ ಜನಾಂಗದವರಾದ ನಮಗೆ ಪ್ರಕೃತಿಯಿಂದ ಪಾಠ ಕಲಿಯುವುದು ತುಂಬ ದುಸ್ತರ. ಪ್ರಕೃತಿಯಿಂದ ಹೇಗೆ ಪಾಠ ಕಲಿಯಬೇಕು ಅಂತ ಅನೇಕ ತತ್ವಗಳನ್ನು ಆ ಸಾಧು ಹೇಳ್ತಾನೆ. ನನಗೆ ಅನೇಕ ಗುರುಗಳಿದೆ. ಭೂಮಿ, ಆಕಾಶ, ನೀರು, ಬೆಂಕಿ, ಚಂದ್ರ ಅಂತ ಒಟ್ಟು 24 ಗುರುಗಳಿದೆ. ನಾನು ಒಬ್ಬೊಬ್ಬರಿಂದ ಒಂದೊಂದು ಪಾಠ ಕಲಿತೆ ಅಂತ. ಅಲ್ಲಿ
ಮೊದಲ ಗುರು ಭೂಮಿ ಅಂತ. ನಾ ಭೂಮಿಯಿಂದ ಒಂದು ಪಾಠ ಕಲಿತೆ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗೈಃ ತದ್ವಿದಾಂ ನ ಚಲೇನ್ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಎಲ್ಲ ಪ್ರಾಣಿಗಳಿಂದ ಎಷ್ಟೇ ಘಾಸಿಯಾದರೂ ಕೂಡ ಸಹಿಸಿಕೊಳ್ಳುವ ಕ್ಷಮಾಗುಣ ನಾನು ಭೂಮಿಯಿಂದ ಕಲಿತೆ ಅಂತಾನೆ. ಯಾಕೆ ಅಂದರೆ ನಾವೆಲ್ಲ ಭೂಮಿ ನಮ್ಮ ತಾಯಿ ಸ್ಥಾನದಲ್ಲಿದ್ದಾಳೆ, ಎಲ್ಲ ಕಲ್ಮಶ ಚೆಲ್ತೇವೆ, ಆದರೂ ಭೂಮಿ ತನ್ನ ಸಹನೆ ಕಳೆದುಕೊಂಡಿಲ್ಲ. ಹಾಗಾಗಿ ನಾವು ಯಾರಿಂದಲೇ ನಮಗೆ ತೊಂದರೆ ಆದರೂ ಕೂಡ ನಾವು ಅವರನ್ನು ಕ್ಷಮಿಸಬೇಕು ಅಂತ. ಅದಕ್ಕೆ ಸ್ಪಷ್ಟ ದೃಷ್ಟಾಂತ ಧ್ರುವನಿಗೆ ಮಲತಾಯಿ ಧ್ರುವ ಉತ್ತಾನಪಾದ ಅಂತ. ಉತ್ತಾನಪಾದ ಯಾಕೆಂದರೆ ಪ್ರಾಚೀನರಿಟ್ಟ ನಾಮದ ಹಿಂದೆ ಅಪರೂಪದ ಸಂಗತಿಗಳಿತ್ತು. ನಮ್ಮ ನಡುಗೆ ಹೇಗೆ ಅಂದರೆ ತಲೆ ಕೆಳಗಡೆ ಕಾಲು ಮೇಲೆ. ಉತ್ತಾನಪಾದ ಅಂದರೆ ಕಾಲು ಮೇಲೆ ತಲೆ ಕೆಳಗೆ. ಯಾಕೆ ಅಂದರೆ ಅವನಿಗಿಬ್ಬರು ಹೆಂಡಂದಿರ ಮುದ್ದಿನ ಗಂಡ ಆದ್ದರಿಂದ ಅವನ ಜೀವನವೇ ಅಸ್ತವ್ಯಸ್ತವಾಗಿತ್ತು ಅಂತ ಅವನ ಹೆಸರೇ ಮೊದಲೇ ಇಟ್ಟಿದ್ರು. ಅವನ ಜೀವನವೂ ಹಾಗೆ ಆಗಿತ್ತು. ಮಲತಾಯಿ ಧ್ರುವನನ್ನು ಬೈದಿದ್ದಾಳೆ, ನೀನು ರಾಜನ ತೊಡೆಯಲ್ಲಿ ಕೂಡ ಬೇಕಾದರೆ ನನ್ನ ಉದರದಲ್ಲಿ ತಪಸ್ಸು ಮಾಡಿ ಹುಟ್ಟಿ ಬರಬೇಕು ಅಂತ ಅವಳ ಆಕ್ಷೇಪ. ಅದಕ್ಕೆ ಆಗ ಸುನೀತಿ ಆಡುವ ಮಾತು, ಮಾಮಂಗಲಂ ತಾತ ಪರೇಶ್ವಮಂಸ್ತಾಹ. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು ಅಂತ ಇಂತಹ ಕ್ಷಮಾಗುಣ ನಾವು ಭೂಮಿಯಿಂದ ನಾನು ಕಲಿತೆ, ನೀವು ಕಲಿಯಿರಿ ಅಂತಾರೆ. ಇನ್ನೊಂದು ಪ್ರಸಂಗ, ಕ್ಷಮಾಗುಣಕ್ಕೆ ಅನೇಕ ಯಾವತ್ತು ಭೂಮಿಯಿಂದ ನಾನು ಕ್ಷಮಾಗುಣ ಕಲಿತೆ ಅಂತ ಆ ಅವಧೂತ. ಇನ್ನೊಂದು ಬಗೆ, ಇನ್ನೊಂದು ಮಜಲಿಂದ ನಾವು ನೋಡಿದಾಗ ಭೂಮಿ ಸ್ತ್ರೀ ಸಂಕೇತ, ಸ್ತ್ರೀಯರಿಗೆ ಕ್ಷಮಾಗುಣ ಜಾಸ್ತಿ. ಅನೇಕ ಪ್ರಸಂಗಗಳು ಬರ್ತವೆ ಪುರಾಣದಲ್ಲಿ. ರಾಮಾಯಣದಲ್ಲೂ ಕೂಡ ಒಂದು ಪ್ರಸಂಗ ಏನು ಅಂದರೆ ರಾವಣನ ಸಂಹಾರ ಆಗಿದೆ. ರಾವಣನ ಒಂದು ದುಷ್ಟತನ ಏನು ಅಂದರೆ ನಾವೆಲ್ಲ ಕೇಳುತ್ತೇವೆ, ಎಲ್ಲರಿಗೂ ಲೋಕಕಂಟಕನಾಗಿದ್ದ ರಾವಣ. ಸೀತೆಗೂ ಕೂಡ ರಾವಣನ ಅನೇಕ ರಾಕ್ಷಸ ಸ್ತ್ರೀಯರು ರಾವಣನಿಂದ ಅಜ್ಞಪ್ತರಾಗಿ ಅನೇಕ ತೊಂದರೆ ಎಲ್ಲ ಕೊಟ್ಟಿದ್ದಾರೆ. ರಾವಣನ ಸಂಹಾರದ ವಾರ್ತೆ ಆಯಿತು. ಆಗ ಹನುಮಂತ ದೇವರು ಬಂದು ಲೋಕಕ್ಕೆ ಒಂದು ಸೀತಾದೇವಿಯ ವ್ಯಕ್ತಿತ್ವ ಅರ್ಥ ಮಾಡಿಸಬೇಕು ಅಂತ ಒಂದು ನಾಟಕದ ಪ್ರಶ್ನೆ ಕೇಳ್ತಾರೆ. ನಿನಗೆ ಉಪದ್ರವ ಕೊಟ್ಟ ಯಾರ್ಯಾವ ರಾಕ್ಷಸರಿದ್ದಾರೋ ನನಗೆಲ್ಲವೂ ವಿದಿತ ಆಗಿದೆ, ನಾನು ಅವರನ್ನೆಲ್ಲ ಚಿನ್ನಗೊಳಿಸ್ತೇನೆ ಅಂತ ಹನುಮಂತ ದೇವರು ಒಂದು ನಾಟಕದ ಮಾತನ್ನು ಆಡಿದಾಗ ಸೀತಾದೇವಿ ಆಡೋ ಮಾತು ನ ಕಶ್ಚಿನ್ ಅಪರಾಧ್ಯತೆ ಅಂತ. ಯಾರೂ ಅಪರಾಧ ಮಾಡದೇ ಇರೋ ವ್ಯಕ್ತಿ ಯಾರು? ಹೇಗೆ ನಾವು ಮಾಡಿದ ತಪ್ಪನ್ನು ನಾವೇ ಕ್ಷಮಿಸಿಕೊಳ್ತೇವೋ ಇನ್ನೊಬ್ಬರು ಮಾಡಿದ ತಪ್ಪನ್ನು ನಾವು ಕ್ಷಮಿಸಬೇಕು ಅಂತ ಕ್ಷಮಾಗುಣ ಹೆಜ್ಜೆ ಹೆಜ್ಜೆಗೂ ಸ್ತ್ರೀಯರಿಂದ ನಾವು ತಿಳಿತೇವೆ. ಹಾಗಾಗಿ ಭೂಮಿಯಲ್ಲೆಲ್ಲ ಸಸ್ಯಗಳು ಸಮೃದ್ಧವಾಗಿ ಬೆಳೀತಾ ಇದೆ. ಯಾವುದೂ ಕೂಡ ಭೂಮಿಗಾಗಿ ಅಲ್ಲ ಹೊರತು ನಮ್ಮ ಪ್ರಯೋಜನಕ್ಕಾಗಿ. ಹಾಗಾಗಿ ನಾವು ಗಳಿಸಿದ ಸಂಪತ್ತು ತನು ಮನ ಜನ ಎಲ್ಲ ಪರಮಾತ್ಮನ ಸೇವೆಗೋಸ್ಕರ ನಾವು ಮೀಸಲಿಡಬೇಕು. ಆದ್ದರಿಂದ ಈ ಕ್ಷಮೆ ಮತ್ತು ಔದಾರ್ಯ ನಾನು ಭೂಮಿಯಿಂದ ಕಲಿತೆ ಅಂತ ಹೇಳಿ ಮೊದಲ ತನ್ನ ಕಲಿಕೆಯನ್ನು ಹೇಳಿ, ಎರಡನೇ ಗುರು ವಾಯು ಎರಡು ವಿಧವಾಗಿದೆ. ಒಂದು ಪ್ರಾಣವಾಯು, ಬಾಹ್ಯವಾಯು. ಎರಡರಿಂದಲೂ ಕೂಡ ನಾನು ಅನೇಕ ಪಾಠ ಕಲಿತಿದ್ದೇನೆ ಅಂತ. ಹೇಗೆ ಅಂದರೆ ಬಾಹ್ಯವಾಯು ಯಾವುದರ ಮೇಲೆ, ಬಾಹ್ಯವಾಯು ಎಲ್ಲ ಕಡೆ ಬೀಸುತ್ತೆ. ಆದರೆ ಯಾವುದರ ಮೇಲೆ ಬಾಹ್ಯವಾಯು ಬೀಸಿದರೂ ಕೂಡ ವಸ್ತುವಿನ ದೋಷ ಮತ್ತು ದುರ್ವಾಸನೆಯನ್ನು ಎಂದೂ ಸ್ವೀಕಾರ ಮಾಡಲ್ಲ. ಹಾಗೆ ಅದರ ಅಭಿಪ್ರಾಯ ಸಂಪರ್ಕ ಇದ್ದರೂ ಕೂಡ ಇಲ್ಲದ ಹಾಗೆ ಸಂಚರಿಸ್ತಾ ಇರುತ್ತೆ. ಹಾಗೆ ನಾವು ಕೂಡ ಯಾರೊಟ್ಟಿಗಿದ್ದರೂ ಅತಿಯಾದ ಸಂಘ ಬೆಳೆಸಿಕೊಳ್ಳದೆ ನಾವು ನಿರ್ಲಿಪ್ತರಾಗಿರಬೇಕು ಅಂತ ಈ ಬಾಹ್ಯವಾಯುವಿನಿಂದ ನಾನು ಪಾಠ ಕಲಿತಿದ್ದೇನೆ. ಇನ್ನು ಪ್ರಾಣವಾಯು ಇದೆ. ಪ್ರಾಣವಾಯು ಅಪರೂಪದ ಒಂದು ಸಂದೇಶ ನೀಡುತ್ತಾರೆ ನಮಗೆ ಈ ಪಾತ್ರದ ಮೂಲಕ ವೇದವ್ಯಾಸರು. ನಮ್ಮ ಕಿವಿ, ಜಿಹ್ವ, ನೇತ್ರ ಎಲ್ಲ ಇಂದ್ರಿಯ ಅನುಕ್ಷಣವೂ ಇಂದ್ರಿಯಗಳಿಗೆ ಹಸಿವೆ ಜಾಸ್ತಿ. ಪ್ರತಿಯೊಂದು ವಸ್ತುವಿನ ಭೋಗಕ್ಕೆ ಅದು ಪ್ರವೃತ್ತವಾಗ್ತಾ ಇರುತ್ತೆ. ಪ್ರಾಣವಾಯು ಏನನ್ನೂ ಬಯಸೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ತಾನು ಜೀವನನ ಅಸ್ತಿತ್ವಕ್ಕೋಸ್ಕರ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಕೂಡ
ನಮ್ಮ ಮಾತು ಮತ್ತು ಮನಸ್ಸು ಯಾವತ್ತೂ ಬೇರೆ ಲೌಕಿಕ ವಸ್ತುವಿನ ಕಡೆ ಪ್ರವೃತ್ತವಾಗಿ ಮಲಿನವಾಗಬಾರದು, ಜ್ಞಾನ ನಾಶವಾಗಬಾರದು. ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕರಿಸಿಕೊಂಡು ನಾವು ಮುಂದೆ ಸಾಗಬೇಕು ಅಂತ ನಾನು ಪ್ರಾಣವಾಯುವಿನಿಂದ ಕಲಿತೇನೆ ಅಂತಾನೆ. ಮುಖ್ಯವಾಗಿ ಶಾಸ್ತ್ರ ಹೇಳುತ್ತೆ ಆಹಾರ ತುಂಬ ಮುಖ್ಯ ಮನುಷ್ಯನಿಗೆ. ಹೊಟ್ಟೆ ತುಂಬುವ ಆಹಾರ ಸ್ವೀಕಾರ ಮಾಡೋಕ್ಕಿಂತ ಜಾಸ್ತಿ ಮನಸ್ಸು ತುಂಬುವಂತಹ ಆಹಾರ ಸ್ವೀಕಾರ ಮಾಡಿ ಅಂತ ಒಂದು ಹಾಸ್ಯ ಪ್ರಸಂಗವನ್ನು ನಾವು ನೋಡ್ಬೋದು. ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಧರ್ಮರಾಜರಿಗೆ ವಿಸ್ತಾರವಾಗಿ ಧರ್ಮೋಪದೇಶ ಮಾಡ್ತಾರೆ. ಆಗ ದ್ರೌಪದಿ ನಗ್ತಾಳಂತೆ. ಭೀಷ್ಮಾಚಾರ್ಯ ಕೇಳ್ತಾರೆ, ನಿನ್ನ ಹಾಸ್ಯಕ್ಕೇನೋ ಕಾರಣ ಅಂತ. ಆಗ ದ್ರೌಪದಿ ಕೊಡೋ ಉತ್ತರ, ಅಲ್ಲ, ಇಷ್ಟೆಲ್ಲ ಉತ್ತಮ ಉಪದೇಶ ಮಾಡಿದ್ದೀರ, ಮತ್ತು ನನ್ನ ಮಾನಹರಣ ಆಗುವಾಗ ನಿಮ್ಮ ಧರ್ಮ ಬುದ್ಧಿ ಎಲ್ಲಿಗೆ ಹೋಗಿತ್ತು ಅಂತ. ಅವಾಗ ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ? ಆಗ ಭೀಷ್ಮರು ಕೊಟ್ಟ ಉತ್ತರ, ಇಲ್ಲ, ನಾನು ಆಗ ಕೌರವರ ಹಂಗಿನಲ್ಲಿದ್ದೆ, ದುಷ್ಟರ ಕೆಟ್ಟ ಆಹಾರ ಸ್ವೀಕರಿಸಿ ಮನಸ್ಸು ಮಲಿನ ಆಗಿತ್ತು, ಧರ್ಮಪ್ರಜ್ಞೆಯೇ ಇರಲಿಲ್ಲ, ಆದ್ದರಿಂದ ಸುಮ್ಮನೆ ಇದ್ದೆ. ಅದಕ್ಕೆ ಮತ್ತೆ ದ್ರೌಪದಿ ಕೇಳ್ತಾಳೆ ಅಂತ, ಮತ್ತು ಈಗಾದರೂ ಉಪದೇಶ ಹೇಗೆ ಬಂತು? ಅದಕ್ಕೆ ಭೀಷ್ಮರು ಒಂದು ಅಪರೂಪದ ಉತ್ತರ ಕೊಡ್ತಾರೆ. ಯುದ್ಧದಲ್ಲಿ 10 ದಿನ ಯುದ್ಧ ಮಾಡಿದ್ದೇನೆ, ಬೆಳಲಿ ಬೆಂಡಾಗಿದ್ದೇನೆ. ಅರ್ಜುನನ ಬಾಣ ನನ್ನ ಶರೀರಕ್ಕೆ ತಾಗಿದಾಗ ಎಲ್ಲ ಶರೀರದ ರಕ್ತ ಹರಿದು ಭೂಮಿ ಪಾಲಾಗಿದೆ. ಆದ್ದರಿಂದ ದುರ್ಯೋಧನನ ಆಹಾರದ ರಕ್ತವೆಲ್ಲ ನೆಲಕ್ಕೆ ಚೆಲ್ಲಿ ಹೋಗಿದ್ದರಿಂದ ನಾನು ಪರಿಶುದ್ಧನಾಗಿದ್ದೇನೆ. ಹಾಗಾಗಿ ನಾನು ಈಗ ಧರ್ಮಪ್ರಜ್ಞೆ ಜಾಗೃತ ಆಗಿದೆ ಅಂತ. ಹಾಗಾಗಿ ಮನಸ್ಸು ತುಂಬುವಂಥ ಆಹಾರ ಸ್ವೀಕರಿಸಬೇಕು, ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾವು ಕೂಡ ಈ ಪಾಠ ಕಲಿತೆ, ಬಾಹ್ಯವಾಯುವಿನಿಂದ ಮತ್ತು ಪ್ರಾಣವಾಯುವಿನಿಂದ ಈ ಪಾಠ ಕಲಿತೆ ಅಂತ. ಮುಂದೆ ಅನೇಕ ಆಕಾಶ ನೀರು ಅನೇಕ ಗುರುಗಳಿಂದ ಅನೇಕ ಪಾಠ ಕಲಿತೆ ಅಂತಾನೆ. ಮುಂದೆ ಭಿಕ್ಷುಗೀತೆ ಉದ್ಧವನಿಗೆ ಅನೇಕ ಉಪದೇಶ ಮಾಡ್ತಾನೆ ಪರಮಾತ್ಮ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.